ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ನಾವು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮಮ್ಮ ಮತ್ತು ನಾನು ಹೊರಗಡೆ ಏನೋ ಕೆಲಸ ಇತ್ತು ಅಂತ ನಾವು ಸಿಟಿಗೆ ಹೋಗ್ತಾ ಇದ್ವಿ. ಹಾಗೆ ಬರ್ತಾ ನಾವು ಸ್ವಲ್ಪ ಫ್ರೂಟ್ಸ್ನ ಬೈ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ತುಂಬಾ ಬಿಸಿಲಿತ್ತು. ನಾನು ಕೂಡ ಹೆಲ್ಮೆಟ್ ತರಬೇಕಿತ್ತು, ಆದರೆ ಮರ್ತೋದೆ. ನೋಡಿ, ನಮ್ಮಮ್ಮ ಬೈಕ್ ಡ್ರೈವ್ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀವಿ. ಇವಾಗ ನಮ್ಮಮ್ಮ ಗಾಡೀಲಿ ಪೆಟ್ರೋಲ್ ಇಲ್ಲ ಅಂತ ಪೆಟ್ರೋಲ್ ಹಾಕಿಸ್ಕೊತಾ ಇದ್ದಾರೆ. ನೋಡಿ, ತುಂಬಾ ಬಿಸಿಲಿದೆ. ಅಯ್ಯಪ್ಪ, ಬೈಕ್ ಅಂತೂ ಡ್ರೈವ್ ಮಾಡೋಕ್ಕೆ ಆಗ್ತಾಯಿಲ್ಲ. ಹಾಗೆಯೇ ಇವಾಗ ಕೆಲಸ ಎಲ್ಲ ಮುಗಿಸಿ ಇವಾಗ ಫ್ರೂಟ್ಸ್ ತಗೊಳ್ಳೋಣ ಅಂತ ಬಂದು. ನನಗೆ ಆ್ಯಪಲ್ ಅಂದರೆ ತುಂಬಾ ಇಷ್ಟ. ಅದಕ್ಕೆ ನಾವು ಸ್ಟೋರಿಗೆ ಬಂದಾಗೆಲ್ಲ ಜಾಸ್ತಿ ಬೈ ಮಾಡೋದು ಆ್ಯಪಲ್ಲು. ನನಗೆ ಆ್ಯಪಲ್ ಅಂದರೆ ತುಂಬ ಇಷ್ಟ. ಹಾಗೆ ಕುಕುಂಬರ್ಸ್ ಕೂಡ ತಗೋತಾ ಇದ್ವಿ. ಇವಾಗ ನಾನು ಮ್ಯಾಗಿ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೆ. ನಮ್ಮಮ್ಮ ಬೇಡ ಅಂತ ಇದ್ರು, ಆದರೂ ಕೂಡ ತಗೊಂಡೆ, ಇವತ್ತೊಂದಿನ ಇರಲಿ ಅಂತ. ಫ್ರೆಂಡ್ಸ್, ಇವಾಗ ತಾನೇ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ನಮ್ಮಮ್ಮ ಅಲ್ಲಿ ನನಗೆ ಮ್ಯಾಗಿ ತೆಗೆದುಕೊಟ್ಟಿದ್ರು. ಸೊ ನಮ್ಮಮ್ಮ ಊಟ ಮಾಡ್ತಾಯಿದ್ರು ಅಂತ ನಾನೇ ಮ್ಯಾಗಿ ಮಾಡ್ಕೊತಾ ಇದ್ದೀನಿ. ಸೊ ಮ್ಯಾಗಿ ಮಾಡೋದು ತುಂಬಾ ಸಿಂಪಲ್. ಸೊ ಫ್ರೆಂಡ್ಸ್, ಇವಾಗ ತಾನೇ ನಾವು ಶಾಪಿಂಗ್ ಮುಗಿಸ್ಕೊಂಡು ಹಾಗೆ ಬರ್ತಾ ಮುಸ್ಕಿನ ಜೋಳ ತೊಗೊಂಡು ಬಂದ್ವಿ. ಈ ಮುಸ್ಕಿನ ಜೋಳನ ನಾವು ರೋಸ್ಟ್ ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಬಾಯ್ಲ್ ಮಾಡಿದ್ರೆ ಇದರಲ್ಲಿರೋ ವಿಟಾಮಿನ್ಸ್, ಫೈಬರ್ ಮತ್ತು ಮಿನರಲ್ಸ್ ಎಲ್ಲ ಹೋಗ್ಬಿಡುತ್ತೆ. ಈ ಥರ ಸುಟ್ಕೊಂಡು ತಿಂದರೆ ಎಲ್ಲನೂ ಕೂಡ ಅಲ್ಲೇ ಇರುತ್ತೆ. ಬಾಯ್ಲ್ ಮಾಡಿದಾಗ ಹೀಟ್ ಮಾಡ್ತೀವಲ್ಲ, ಆವಾಗ ಅದರಲ್ಲಿರೋ ಫೈಬರ್, ವಿಟಾಮಿನ್ಸ್ ಮತ್ತು ಮಿನರಲ್ಸ್ ಎಲ್ಲ ಹೋಗ್ಬಿಡುತ್ತೆ. ಈ ಥರ ಸುಟ್ಕೊಂಡು ಅದ್ರ ಮೇಲೆ ಉಪ್ಪು ಖಾರ ಹಾಕೊಂಡು ತಿಂತಾ ಇದ್ರೆ ತುಂಬ ಟೇಸ್ಟ್. ಅಮ್ಮ ತಿಂತೀರಾ? ಬೇಡ, ನೀನೇ ತಿನ್ನು. ಮತ್ತು ಮಕ್ಕಳಿಗೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಆಮೇಲೆ ಮೆಮೊರಿ ಪವರು ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ರಾತ್ರಿ ಊಟಕ್ಕೆ ಬೆಂಡೆಕಾಯಿ ಪಲ್ಯ ಮತ್ತು ರೈಸ್ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಪಲ್ಯ ಅಂತೂ ಸೂಪರಾಗಿ ಬರುತ್ತೆ. ಈ ರೆಸಿಪಿನ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಹಾಕ್ತೀನಿ. ಇವಾಗ ಸ್ವಲ್ಪ ನನಗೆ ಟಯರ್ಡ್ ಆಗೋದ್ರಿಂದ ಇದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ. ಫ್ರೆಂಡ್ಸ್, ಇವಾಗ ತಾನೇ ಎಲ್ಲ ಕೆಲಸ ಮುಗಿಸಿ ಮತ್ತು ಊಟ ಮುಗಿಸಿ ಇವಾಗ ಸ್ವಲ್ಪ ಹೊರಗಡೆ ಬಂದು ವಾಕ್ ಮಾಡೋಣ ಅಂತ. ತುಂಬಾ ಮನೆ ಒಳಗಡೆ ಸೆಕೆ ಆಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಹೊರಗಡೆ ಬಂದೆ. ಕೂಲ್ ಆಗ್ತಾಯಿದೆ, ತುಂಬಾ ಕೂಲ್ ಆಗ್ತಾಯಿದೆ. ಗಾಳಿ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಮಳೆ ಬರೋಗಿದೆ, ಹಾಗಾಗಿ ತುಂಬಾ ಗಾಳಿ ಇದೆ. ನಮ್ಮ ದೀಕ್ಷಾ ಇವಾಗ ಊಟ ಮಾಡ್ತಾಯಿದ್ದಾಳೆ. ಹಾಗಾಗಿ ಅವಳು ಬಂದಿಲ್ಲ. ಇನ್ನು ಬಂದರೆ ತುಂಬ ಖುಷಿ ಪಡ್ತಾಳೆ, ಇಷ್ಟೊಂದು ಗಾಳಿ ಬರ್ತಾ ಇದೆಯಲ್ಲಮ್ಮ ಅಂದ್ಕೊಂಡು. ನೋಡಿ, ನಮ್ಮ ದೀಕ್ಷಾ ಇನ್ನೂ ಊಟ ಮಾಡ್ತಾ ಇದ್ದಾಳೆ. ಅದು ನಿಧಾನಕ್ಕೆ ಟಿ ವಿ ನೋಡಿಕೊಂಡು. ಹಾಗೆಯೇ ಇವಾಗ ಊಟ ಮುಗಿಸಿ ಇವಾಗ ನೋಡಿ ಬಂದ್ಲು ಹೊರಗಡೆ. ನೋಡಿ, ಕೋತಿ ಚೇಷ್ಟೆ ಮಾಡ್ತಾಯಿದ್ದಾಳೆ. ನೋಡಿ ಈ ಥರ ಆಡ್ತಾಯಿದ್ದಾಳೆ ಅಂತ. ತುಂಬ ಕತ್ಲಿದೆ, ಹೊರಗಡೆ ಇಲ್ಲ. ನೋಡಿ ಯಾವ ಥರ ಆಡ್ತಾಯಿದ್ದಾಳೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.